ಐವಲ ಧ್ರುವದನವರು ಸನ್ಮಾನ್ಯ ಸಭಾಧ್ಯಕ್ಷರೇ, ನಿಯಮ 73 ಅಡಿಯಲ್ಲಿ ಹಿಂದುಳಿದ ವರ್ಗ ಕಲ್ಯಾಣ ಸಚಿವರು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರನ್ನು ಗಮನ ಸೆಳೆಯೋಕೆ ಬಯಸ್ತೀನಿ ಸರ್. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಉತ್ತರವನ್ನು ಕೊಟ್ಟಿದ್ದೀನಿ. ಮಾನ್ಯ ಅಧ್ಯಕ್ಷರೇ, ಅವರು ರಾಯಬಾಗು ಮತ್ತು ಚಿಕ್ಕೋಡಿಯಲ್ಲಿ ಹಿಂದುಳಿದ ವರ್ಗದ ಹಾಸ್ಟೆಲ್ಗಳ ಬಗ್ಗೆ ಈಗಾಗಲೇ ಕೇಳಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಈಗ ನಾನು ಲಾಸ್ಟ್ ಇಯರ್ ಹೋದ ವರ್ಷ ಅವರಿಗೆ ಒಂದು ಮೆಟ್ರಿಕ್ ನಂತರದ ಬಾಲಕ ವಿದ್ಯಾರ್ಥಿ ಶಾಲೆಗಳನ್ನು ಮಂಜೂರಾತಿಯನ್ನು ಮಾಡಿದ್ದೀವಿ. ಮಾನ್ಯ ಅಧ್ಯಕ್ಷರೇ, ನಿಜವಾಗ್ಲೂ ಅಲ್ಲಿ ಬೇಡಿಕೆ ಜಾಸ್ತಿ ಇದೆ. ನಮಗೆ ಮೆಟ್ರಿಕ್ ಪೂರ್ವಕ್ಕಿಂತ ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳಿಗೆ ಎರಡೂ ಕಡೆ ನಮಗೆ ಜಾಸ್ತಿ ಬೇಡಿಕೆ ಇದೆ. ಮಾನ್ಯ ಅಧ್ಯಕ್ಷರೇ, ಅದರೊಳಗೆ ಕನಿಷ್ಠ ನಮ್ಮ ರಾಯಬಾಗದೊಳಗೆ ಮೆಟ್ರಿಕ್ ನಂತರದ ಶಾಲೆಯಲ್ಲಿ ಕನಿಷ್ಠ 538 ಮಕ್ಕಳಿಗೆ ಪ್ರವೇಶಾತಿ ಇದ್ರೆ ನಮಗೆ ಅರ್ಜಿ ಬಂದಿದ್ದು 1811 ಅರ್ಜಿಗಳು. ನಿಜವಾಗಲೂ ಅಲ್ಲೂ ಜಾಸ್ತಿ ಬೇಕಾಗಿದೆ. ಮತ್ತು ರಾಯಬಾಗದಲ್ಲೂ ಮಾನ್ಯ ಅಧ್ಯಕ್ಷರೇ, ಮೆಟ್ರಿಕ್ ನಂತರದಲ್ಲಿ 294 ನಮಗೆ ಮಂಜೂರಾತಿ ಸಂಖ್ಯೆ ಇದ್ರೆ 1201 ಅರ್ಜಿಗಳು ಬಂದಿದ್ದಾವೆ. ನೆಕ್ಸ್ಟು ಅಲ್ಲಿ ಪರಿಸ್ಥಿತಿಯನ್ನು ಪರಿಶೀಲನೆ ಮಾಡಿ ಲಾಸ್ಟ್ ವರ್ಷ 75 ಬಾಲಕರು 75 ಬಾಲಕಿಯರದು ನಾವು ಮಂಜೂರಾತಿ ಕೊಟ್ಟಿದ್ವಿ. ಅದರಾಗ ಒಂದು ಅವರ ಕ್ಷೇತ್ರಕ್ಕೂ ನಾನು ಬಾಲಕರ ವಿದ್ಯಾರ್ಥಿ ಶಾಲೆ ಮಂಜೂರಾತಿನೂ ಮಾಡಿದ್ದೀನಿ. ಮಾನ್ಯ ಅಧ್ಯಕ್ಷರೇ, ಅದ್ರ ಜೊತೆಗೆ ಎಷ್ಟು ಉಳಿದಿರ್ತಾವೆ ಅದರಲ್ಲೇ ನೋಡ್ಕೊಂಡು ನಮ್ಮ ಮಕ್ಕಳಿಗೆ ಮತ್ತು ವಿದ್ಯಾಸಿರಿ ಯೋಜನೆಯೊಳಗೂ ಕಾಲಾವಕಾಶಗಳನ್ನು ಮಾಡ್ಕಳಿಸ್ಕೊಡ್ತಿದ್ವಿ. ಮಾನ್ಯ ಅಧ್ಯಕ್ಷ, ಮಿನಿಮಮ್ ಅದಕ್ಕೊಂದು ಗೈಡ್ಲೈನ್ಸ್ ಇದೆ, ಆ ಗೈಡ್ಲೈನ್ಸ್ ಪ್ರಕಾರ ಮಾಡಿಕೊಟ್ಟಿದ್ದೀವಿ. ಮತ್ತೆ ಅವ್ರೇನು ಇದ್ರೊಳಗೆ ಕೇಳದಿದ್ರೆ ನಾನು ಅದಕ್ಕೆ ಓಕೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸಚಿವರು ಏನೀಗ ಚಿಕ್ಕೋಡಿಗೆ ಒಂದು ಮಂಜೂರಾತಿ ಕೊಟ್ಟಿನಿ ಅಂತ ಹೇಳ್ತಿರಲ್ಲ ಸರ್, ನನ್ನ ಕ್ಷೇತ್ರದಾಗ ಇಲ್ಲ ಅದ. ನಾನು ಅದಕ್ಕೆ ತಪ್ಪು ಉತ್ತರ ಕೊಟ್ಟರು ಸರ್. ಅದ ನಾ ಚಿಕ್ಕೋಡಿ ತಾಲೂಕಿನ ಮೊದಲೈಟೆ ಕೇಳೀನಿ ಸರ್. ಅಲ್ಲಲ್ಲ, ನೀವು ಚಿಕ್ಕೋಡಿ ರಾಯಬಾಗ ಮತ್ತು ಚಿಕ್ಕೋಡಿ ತಾಲೂಕಿನ ಹಿಂದುಳಿದ ವರ್ಗಗಳ ಇಲಾಖೆ ಮೆಟ್ರಿಕ್ ಪೂರ್ವ ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಸತಿ ನಿಲಯದಲ್ಲಿ ಹೆಚ್ಚುವರಿ ಸೀಟ್ಗಳು ಮಂಜೂರು ಮಾಡೋದ್ರ ಬಗ್ಗೆ ಅಂತ ಕೇಳಿದ್ವಿ ಸರ್. ಅದ ತಪ್ಪಾಗಿದೆ ಸರ್. ಮೊದಲೈಟಿ ನನ್ನ ಕ್ಷೇತ್ರ ಬರೋದು ಮೊದಲೈಟ್ಯಾಗ ಸಂಖ್ಯೆ ಹೆಚ್ಚಿರೋದು ಸರ್. ಮೊದಲೈಟ್ಯಾಗ ಹುಡುಗರ ಅರ್ಜಿ ಹೆಚ್ಚಿರೋದ್ರಿಂದ ಮೊದಲೈಟ್ಯಾಗ ಕೊಡ್ಬೇಕು ನನಗ, ಮತ್ತೆ ರಾಯಬಾಗದಾಗ ಕೊಡ್ಬೇಕು. ರೈಟಿಂಗ್ ಅಲ್ಲಿ ಕೊಟ್ಟು ಬಿಡಿ. ಅದಕ್ಕೆ ಚಿಕ್ಕೋಡಿ ತಾಲೂಕದಾಗ ನನಗ ನಾಗರಮುಂಡಿ ಹೋಬಳಿ ನನಗ್ ಬರೋದ್ರಿಂದ ಅಲ್ಲಿ ಮೊದಲೈಟಿ ಚಿಕ್ಕೋಡಿಯಾಗ ಅಲ್ಲಿ ಕಾಲೇಜ್ ಕಟ್ಟ ಹುಡುಗರಿಗೆ ಅಲ್ಲಿ ಮೊದಲೈಟ್ಯಾಗ ಅದಾರ ಸರ್. 2,000 ಹುಡುಗರು ಅದಾವ ಅಲ್ಲಿ. ಅದಕ್ಕೆ ಈ ರಾಜ್ಯದೊಳಗ ಮೆಟ್ರಿಕ್ ನಂತರದ ಶಾಲೆ ಹಾಸ್ಟೆಲ್ಗಳಿಗೆ ಬಹಳಷ್ಟು ಬೇಡಿಕೆ ಇದೆ. ಆದ್ರೆ ನಮಗೆ ಪರಿಸ್ಥಿತಿ ಅಷ್ಟು ಮೇಂಟೈನ್ ಮಾಡಕ್ಕಾಗಲ್ಲ. ಹೋದ ವರ್ಷನೇ ನಾವು ರಾಜ್ಯದೊಳಗೆ 75 ಬಾಲಕರದು 75 ಬಾಲಕಿಯರು ಕೊಟ್ಟಿದ್ದೆ ಒಂದು ಇತಿಹಾಸ ದೊಡ್ಡದು. ಯಾವ ವರ್ಷದೂ ಅಷ್ಟಕ್ಕೊಂದು ಹಾಸ್ಟೆಲ್ಗಳನ್ನು ಕೊಟ್ಟಿಲ್ಲ ಸರ್. ನೀವು ಒಂದು ಕೊಟ್ಟಿದ್ದೀವಿ, ಕೊಟ್ಟಿಲ್ಲ ಸರ್ ನನಗ. ಅಲ್ಲಲ್ರಿ, ನಿಮ್ಗಂದ್ರೆ ಇದ್ರೊಳಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಮುಂದಿನ ಸತೆ ನಾನು ಎಲ್ಲೆಲ್ಲಿ ಡಿಮಾಂಡ್ ಇದೆ ಆರ್ಥಿಕ ಪರಿಸ್ಥಿತಿಯನ್ನು ನೋಡ್ಕೊಂಡು ನಮ್ಗೆ ಎಲ್ಲಿ ಸಾಧ್ಯ ಐತೆ ಅದನ್ನ ಕೊಡಿ ಸರ್. ನಾ 2 ವರ್ಷ ತಮಗೆ ಪತ್ರನೂ ಕೊಡಾಕ್ತೇನೆ, ತಮಗೆ ಭೇಟಿಯಾಗಿ ಒಂದು ನಾನು ಕೆಲಸ ಮಾಡಿ ಕೊಡಾಕ್ತಾ ಇರಲಿ. ಯಾಕೆ ನನ್ನ ಮೇಲೆ ತಾರತಮ್ಯ ಮಾಡತ್ತೀರಿ ಸರ್? ದಯಮಾಡಿ. ಏನಿಲ್ಲ, ತಾರತಮ್ಯ ಇಲ್ಲ. ರಾಜ್ಯಾದ್ಯಂತ ನಮಗೆ ಬೇಡಿಕೆ ಜಾಸ್ತಿ ಇರೋದ್ರಿಂದ ಚಿಕ್ಕೋಡಿಯಾಗಿ ನೀವು ಅಲ್ಲಿ ಕಾಂಗ್ರೆಸ್ MLA ಅದಾನ ಅಲ್ಲಿ ಕೊಟ್ಟಿದ್ದೀರಿ. ನಾ ಕೇಳಕತ್ತಲ್ಲಿ ನೀವು ಕೊಡವಾರಿ ಸರ್. 2 ವರ್ಷ ಕೇಳತ್ತೀರಿ ಸರ್. ಹುಡುಗರ ಸಂಖ್ಯೆ ಹೆಚ್ಚದಾವ. ದಯಮಾಡಿ ಹುಡುಗರ ಸಲುವಾಗಿ ಕೊಡ್ರಿ ಸರ್, ನನ್ನ ಸಲುವಾಗಿ ಕೊಡಬೇಡಿ. ಮಕ್ಕಳ ಭವಿಷ್ಯ ಸಲುವಾಗಿ ತಾವು ಮಂಜೂರು ಮಾಡಿ ಕೊಡ್ರಿ ಸರ್.